ನಮಸ್ಕಾರ ಸ್ನೇಹಿತರೆ, ಫ್ರೀ ಜಾಬ್ ಇನ್ಫಾರ್ಮೇಷನ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಟೆರಿಟೋರಿಯಲ್ ಆರ್ಮಿ ಸೋಲ್ಜರ್ ಅಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸ ಇರೋದು ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಬೇಕಾದರೆ ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು. ಸೊ ಇಲ್ಲಿ ನಮಗೇನಂತಂದರೆ ಆರ್ಮಿಯಲ್ಲಿ ಜಾಬ್ ಇರುವಂಥದ್ದು. ನೆಕ್ಸ್ಟು ಏನಂತಂದರೆ ಎಷ್ಟು ಇದೆ ಅಂತಂದರೆ 500 ಹುದ್ದೆಗಳು ಖಾಲಿ ಇರುತ್ತೆ. ಹಾಗಂತಂದರೆ ಹುದ್ದೆಗಳ ಹೆಸರೇನಪ್ಪ ಅಂತಂದರೆ ಸೋಲ್ಜರ್ಸನ್ನು ಕರೆದಿರ್ತಾರೆ. ಸೊ ಸೋಲ್ಜರ್ ಜನರಲ್ ಡ್ಯೂಟಿ, ಕ್ಲರ್ಕ್, ಟ್ರೇಡ್ಸ್ಮ್ಯಾನ್, ಅದೇ ರೀತಿ ಸೋಲ್ಜರ್ ಜನರಲ್ ಡ್ಯೂಟಿ. ಸೊ ಈ ರೀತಿ ಕರೆದಿರ್ತಾರೆ. ಅದಾದ ಮೇಲೆ ವಯೋಮಿತಿ ಏನಿರುತ್ತಪ್ಪ ಅಂತಂದರೆ 18ರಿಂದ 42 ವರ್ಷದವರೆಗೂ ಇರುತ್ತೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಅವರೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂತಂದರೆ ಸೋಲ್ಜರ್ ಜನರಲ್ ಡ್ಯೂಟಿ ಅವರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟು ಸೋಲ್ಜರ್ ಕ್ಲರ್ಕ್ ಅವ್ರಿಗೆ 10+2 ಪಾಸ್ ಆಗಿರಬೇಕಾಗತ್ತೆ. ಅದೇ ರೀತಿಯಾಗಿ ಸೋಲ್ಜರ್ ಟ್ರೇಡ್ಸ್ಮ್ಯಾನ್ ಅವ್ರಿಗೆ ಅಂದರೆ ಹೌಸ್ ಕೀಪಿಂಗ್ ಮತ್ತು ಮೆಸ್ ಕೀಪರ್ನ ಬಿಟ್ಟು 10th ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಹೌಸ್ ಕೀಪಿಂಗ್ ಮತ್ತು ಮೆಸ್ ಅವ್ರಿಗೆ ಏನಂತಂದರೆ ಕ್ಲಾಸ್ 10th ಕೂಡ ಪಾಸ್ ಆಗಿರಬೇಕು. ನೆಕ್ಸ್ಟು ಅರ್ಜಿಯನ್ನು ಯಾವ ಥರ ನೀವು ಸಲ್ಲಿಸಬೇಕಪ್ಪ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸೋಕೆ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಸೊ ಅರ್ಜಿ ಶುಲ್ಕ ಏನಿರುತ್ತೆ ಅಂತಂದರೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನೋಟಿಫಿಕೇಷನನ್ನು ರೆಫರ್ ಮಾಡಿ. ನೋಟಿಫಿಕೇಷನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಈ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಸೊ ಕಂಪ್ಲೀಟಾಗಿ ನೋಡಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟು ಆಯ್ಕೆ ವಿಧಾನ. ಸೊ ಯಾವ ಥರ ಒಂದು ಏನಂತಂದರೆ ಆಯ್ಕೆ ಮಾಡ್ತಾರೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಅದೇ ರೀತಿಯಾಗಿ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ. ನೆಕ್ಸ್ಟು ವೇತನ ಶ್ರೇಣಿ ಯಾವ ಥರ ಇರುತ್ತೆ ಅಂತಂದರೆ ಸೊ ವೇತನ ಶ್ರೇಣಿ ನಿಮಗೆ ಇಲಾಖೆಯ ನಿಯಮದ ಪ್ರಕಾರ ವೇತನ ಶ್ರೇಣಿಯನ್ನು ನಿಗದಿ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ ನೋಟಿಫಿಕೇಷನ್ ಮೂಲಕ, ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸಿಲ್ಲ. ನೆಕ್ಸ್ಟು ಪ್ರಮುಖ ದಿನಾಂಕಗಳು. ಸೊ ಅರ್ಜಿಯನ್ನು 15/11ಕ್ಕೆ ಸ್ಟಾರ್ಟ್ ಆಗಿದೆ ಅರ್ಜಿ. ಅದೇ ರೀತಿ ಲಾಸ್ಟ್ ಡೇಟ್ ಏನಂತಂದರೆ 14/12ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಅರ್ಜಿ ಸಲ್ಲಿಸೋ ಲಿಂಕ್ ಕೂಡ ಇಲ್ಲಿ ಸಿಗುತ್ತೆ. ಅಧಿಕೃತ ವೆಬ್ಸೈಟ್ ಅಂದರೆ ಅಧಿಕೃತ ನೋಟಿಫಿಕೇಷನ್, ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪು, ನಮ್ಮ ವಾಟ್ಸಪ್ ಚಾನಲ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಹೋಗ್ಬಿಟ್ಟು ನೋಡಿ. ಈ ನನ್ನ ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡಿ. ಅದೇ ರೀತಿ ನನ್ನ ವೆಬ್ಸೈಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡೋದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂತಂದ್ರೆ ನಾನು ಹಾಕುವಂಥ ಎಷ್ಟು ಒಂದು ಜಾಬ್ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.